ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿ ಆಗಿರೋ ಮತ್ತು ಹೆಲ್ದಿ ಆಗಿರೋ ಓಟ್ಸಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಹಾರ್ಟ್ಗೆ ತುಂಬ ಒಳ್ಳೆಯದು ಮತ್ತು ಬ್ಲಡ್ ಶುಗರ್ ಇರೋರಿಗೆ ಬ್ಯಾಲೆನ್ಸ್ ಮಾಡುತ್ತೆ, ವೆಯ್ಟ್ ಎಲ್ಲನೂ ತುಂಬಾ ಒಳ್ಳೆಯದು. ಮತ್ತು ನಿಮಗೆ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಇತ್ತು ಅಂದರೆ ಕಡಿಮೆ ಮಾಡುತ್ತೆ. ಇದು ವೆಯ್ಟ್ ಲಾಸ್ ಮಾಡೋಕ್ಕೆ, ಬೆಲ್ಲಿ ಫ್ಯಾಟ್ ಎಲ್ಲ ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಬಿಡೋಣ. ಇಲ್ಲಿ ನಾನು ಓಟ್ಸ್ದು ಸ್ವಲ್ಪ ಪುಡಿಯಾಗಿರೋ ಓಟ್ಸ್ ತೊಗೊಂಡಿದ್ದೀನಿ, ನೀವು ಮಾಮೂಲಿ ಓಟ್ಸು ತೊಗೋಬೋದು. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ತಿನ್ನೋವಾಗ ಅಲ್ಲಿ ಮಧ್ಯ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಿದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂತಂದರೆ ಒಣಗಿದ ಮೆಣಸಿನ್ಕಾಯಿಯು ಹಾಕ್ಕೋಬೋದು. ನಾನು ಅದ್ರ ಜೊತೆಗೇ ಈರುಳ್ಳಿ ಉದ್ದುದು ಕಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ರೆಸಿಪಿ ಮಾಡ್ತಾರೆ ಓಟ್ಸಲ್ಲಿ, ಹಾಲೆಲ್ಲ ಹಾಕ್ಬಿಟ್ಟು. ಅದು ಎಲ್ಲರಿಗೂ ತಿನ್ನೋಕ್ಕಾಗಲ್ವಲ್ಲ, ಡಯಾಬಿಟಿಸ್ ಇರೋರಿಗೆಲ್ಲ. ಈ ರೀತಿ ಒಂದ್ಸಲ ಮಾಡಿ ನೋಡಿ, ನೀವು ಪದೇ ಪದೇ ಮಾಡ್ಕೊಳ್ತಿರ್ತೀರ. ಈಗ ನೋಡಿ, ಈರುಳ್ಳಿ ಬೇಗ ಬಣ್ಣ ಬಿಡಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೆ. ಆಮೇಲೆ ನೋಡಿಕೊಂಡು ಇನ್ನೊಂದ್ಸಲ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗಾಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಲಾಸ್ಟಲ್ಲಿ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಫ್ರೆಂಡ್ಸ್, ಸ್ಕಿಪ್ ಮಾಡ್ದಿರ ನೋಡಿ. ಅದು ಹಾಕಿದ್ರೇ ಟೇಸ್ಟು ಇದಕ್ಕೆ ಏನು ಅಂತ ಲಾಸ್ಟ್ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ. ಸ್ವಲ್ಪ ಟೈಮ್ ತಗೊಳುತ್ತೆ ಈರುಳ್ಳಿ ಬೇಯೋಕ್ಕೆ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ನೋಡಿ, ವೈಟ್ ಕಲರ್ ಆಯಿತು. ಈಗ ಅದಕ್ಕೆ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಅದಕ್ಕೇನೆ ಸ್ವಲ್ಪ ಗರಂ ಮಸಾಲ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ, ಟೀ ಸ್ಪೂನ್ ಅಂತೀವಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊಳ್ತೀರೋ ನಾನು ಹೇಳ್ತೀನಿ. ಇವಾಗ 1-1.5 ಬಟ್ಲು ನಾನು ಅಷ್ಟು ಮಾಡ್ತಾ ಇರೋದು. ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಜಾಸ್ತಿ ಒದಗುತ್ತೆ, ನೀರಂಗೆ ಮಾಡ್ತಾ ಇರೋದ್ರಿಂದ ಒದಗುತ್ತೆ. ಇದು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ಗರಂ ಮಸಾಲ ಎಲ್ಲನೂ. ಎಲ್ಲ ಫುಲ್ಲು ಲೋ ಫ್ಲೇಮಲ್ಲೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಹೈ ಫ್ಲೇಮ್ ಮಾಡ್ಕೊಬೇಡಿ. ನೋಡಿ, ನಾನು ಓಟ್ಸ್ ತೊಗೊಂಡಿದ್ದೀನಿ. ಇದು ಪುಡಿ ಆಗಿರೋ ಓಟ್ಸು, ದೊಡ್ಡ ಓಟ್ಸ್ ತೊಗೊಂಡಿಲ್ಲ ನಾನು. ಸಫೋಲಾ ಓಟ್ಸೇ ಬರುತ್ತಲ್ವ, ಅದೇ ತೊಗೊಂಡಿದ್ದೀನಿ. ಮಸಾಲ ಓಟ್ಸ್ ಅಲ್ಲ, ಪ್ಲೇನ್ ಓಟ್ಸ್ ಇದು. ಅದನ್ನು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. 1ಕ್ಕೆ 5ರಷ್ಟು ನೀರು ಹಾಕಬೇಕು ಫ್ರೆಂಡ್ಸ್. ಆವಾಗೇ ನಿಮಗೆ ಇದು ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಓಟ್ಸ್ ಅಲ್ವಾ, ಅದಕ್ಕೋಸ್ಕರ. ನೋಡಿ, ಈಗ ನಾನು ನೀರೇನು ಹಾಕ್ಕೊಳ್ತೀರಾ ಅದೇ ಒಗ್ಗರಣೆಗೆ 1.5 ಕಪ್ಪಷ್ಟು ಓಟ್ಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರದ್ದು ಒಂಥರ ಹಸಿ ವಾಸನೆ ಥರ ಇರುತ್ತಲ್ವ, ಅದು ಹೋಗಬೇಕು. ಅದು ಒಗ್ಗರಣೆಗೆ ಚೆನ್ನಾಗಿ ಹಿಡ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಅನಿಸಿಲ್ಲ ನೋಡಿ, ಅವಾಗೆ ನಿಮ್ಗೆ ಜಾಸ್ತಿ ಅನಿಸ್ತೇನೋ. ಈಗ ನೋಡಿ, ಇದು ಹಾಕಿದ್ಮೇಲೆ ಎಣ್ಣೆ ಏನು ಗೊತ್ತಾಗ್ತಿಲ್ಲ, ಅಷ್ಟಿದ್ರೇ ಚೆನ್ನಾಗಿರೋದು. ಈಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಟ್ಸು. ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅರೋಮಾ ಬರುತ್ತೆ ಫ್ರೆಂಡ್ಸ್ ನಿಮಗೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬಾ ಹೆಲ್ತ್ಗೆ ಒಳ್ಳೆಯದು ಫ್ರೆಂಡ್ಸ್ ಇದು. ಹಾರ್ಟ್ ಡಿಸೀಸ್ ಏನಾದರೂ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡುತ್ತೆ.
ಮತ್ತು ಬ್ಲಡ್ ಶುಗರ್ ಇರುತ್ತಲ್ವ ಅದನ್ನು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಡೈಲಿ ಇಲ್ದಿದ್ರೂ ವಾರಕ್ಕೆ 1-2 ಸಲ ಆದರೂ ತೊಗೋಬೇಕಾಗುತ್ತೆ. ಈಗ ನೋಡಿ ನಾನು 1.5 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೆ, ಅದಕ್ಕೆ 5 ಪಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, 5-6 ಪಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಸ್ವಲ್ಪ ಗಟ್ಟಿ ಆದಮೇಲೂ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೋಡಿ ಇದನ್ನು ಈಗ ಹೈ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ತಟ್ಟೆ ಮುಚ್ಚಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟರೆ ಬೇಗ ಕುದಿಯುತ್ತೆ ಅನ್ನೋ ಕಾರಣಕ್ಕೆ ತಟ್ಟೆ ಮುಚ್ಚಬೇಕು. ಆಗಾಗ 1-2 ನಿಮಿಷ ಬಿಟ್ಟು ತೆಗೆದು ಹಿಂಗೆ ತಿರುಗಿಸ್ತಾ ಇರಿ, ತಳ ಅಂಟೋ ಚಾನ್ಸಸ್ ಇರುತ್ತೆ. ಆಗಾಗ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಕೆಳಗಡೆ ಗಟ್ಟಿಯಾಗ್ಬಿಡುತ್ತೆ, ಇಲ್ಲ ಮೇಲೆಗಡೆ ನೀರಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಹೇಗಿತ್ತು, ಈಗ ಹೆಂಗೆ ಬಂದಿದೆ ಅಂತ. ಇದು ಈಗ ಈ ಗಟ್ಟಿ ಆಗಿದೆಯಲ್ವಾ, ಹೀಗೆ ಆಗೋಯ್ತು ಅಂತ ಅಂದ್ಕೋಬೇಡಿ. ಅದನ್ನು ಓಟ್ಸು ಚೆನ್ನಾಗಿ ಬೇಯಬೇಕು. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೋಡಿ, ಹತ್ರದಿಂದ ತೋರಿಸಿದ್ದೀನಿ. ಅಷ್ಟು ಫುಲ್ ಸಾಫ್ಟ್ ಆಗಬೇಕು, ಅದು ಗೊತ್ತೇ ಆಗಬಾರ್ದು ಇಂದ್ರಲ್ಲಿ ಮಾಡಿದ್ದೀವಿ ಅಂತ, ಅಷ್ಟು ಇದ್ರಾಗ ಬೇಯಬೇಕದು. ಈಗ ನೋಡಿ ನಾನು ಆಗಲೇ ಉಪ್ಪು ಹಾಕ್ಕೊಂಡಿದ್ದೆ, ಈಗೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೋಬೋದು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ, ನಮಗೆ ಇಷ್ಟ ಆದರೆ ಸಾಕು. ಇನ್ನು ನೀರು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವು ಇನ್ನೂ ನೀರು ಬೇಕು, ಇನ್ನು ಈಗ ಮಾಡಿಬಿಟ್ಟು ಮಧ್ಯಾಹ್ನ ತಿಂತೀವಿ ಅಂತಂದರೆ ಪರವಾಗಿಲ್ಲ, ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ಕೊಂಡ್ರೆ ಮಧ್ಯಾಹ್ನದಷ್ಟಲ್ಲಿ ಇನ್ನೂ ಗಟ್ಟಿಯಾಗಿರುತ್ತೆ. ನಾವು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಲಾಸ್ಟ್ ಅಂದ್ಕೊಂಬೇಡಿ, ಲಾಸ್ಟಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ. ಫುಲ್ಲು ನೋಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಫ್ಲೇವರು ಓಟ್ಸ್ ಬಿಟ್ಕೋಬೇಕು ಅಂತ. ಸೇಮ್ ಪೊಂಗಲ್ ಟೇಸ್ಟ್ ಥರನೇ ಬರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರುಚಿ ಅಷ್ಟು ಚೆನ್ನಾಗಿರುತ್ತೆ. ನೀವು ಇನ್ನೊಂದ್ಸಲ ಅಕ್ಕಿ ಪೊಂಗಲ್ ಮಾಡ್ಕೊಳ್ಳೋದೇ ಇಲ್ಲ, ಆ ಥರ ಇದೆ ಇದು. ಈಗ ನೋಡಿ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅದೇ ಇದು ಪೆಪ್ಪರ್ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಮೆಣಸಿನ ಪುಡಿ ಫ್ರೆಂಡ್ಸ್, ಮನೆಯಲ್ಲೇ ಮಾಡಿರೋದು. ಅದನ್ನು ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. ಒಂದು 5 ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ರೀತಿ ಅದರದ್ದೆಲ್ಲ ಸಾರಾಂಶ ಕೆಳಗೋಗಿ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಬಿಟ್ಬಿಡಿ. ಇದ್ರ ಮೇಲೆ ಬೇಕಾದ್ರೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಆಗಿದೆ. ಸ್ವಲ್ಪ 5 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸೇಮ್ ಪೊಂಗಲ್ ಟೇಸ್ಟು ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೀವು, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ನಾನು ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.